ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2024ರಲ್ಲಿ ಯಾರೆಲ್ಲ ತುಂಬ ಕಷ್ಟಪಟ್ಟಿದ್ದೀರಾ, ಯಾರೆಲ್ಲ 2024ರಲ್ಲಿ ನಮಗೆ ಬರೀ ನೋವೇ ಆಗೋಯಿತು, ಇದರಲ್ಲಿ ನಮಗೇನೂ ಇಲ್ಲ, ಯಾಕಾದರೂ 2024 ಬಂತು ಅಂತ ಯೋಚನೆ ಮಾಡಿದ್ದೀರಾ ಅಲ್ವಾ? ಹಾಗೆಯೇ 2024ರಲ್ಲಿ ಅಂದ್ಕೊಂಡಿದ್ದ ಕೆಲಸ ಯಾವುದೂ ಆಗಿಲ್ಲ, ನೆಟ್ಟಿಗೆ ಸಕ್ಸಸ್ ಸಿಕ್ಕಿಲ್ಲ ಅಂತ ಹೇಳೋರಿಗೆ 2025 ಎಲ್ಲನೂ ತಂದು ಕೊಡಲಿ. ಸುಖವಾಗಿ, ಯಾವುದೇ ನೋವು ಅಡೆತಡೆ ಬರದೆ ನೀವು ಅಂದ್ಕೊಂಡಿದ್ದ ಕೆಲಸ ಎಲ್ಲ ಮುಗೀಲಿ ಅಂತ ಕೇಳ್ಕೊಳ್ತಾ, ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ಹಾಗೆ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಸಣ್ಣ ಉಳಿತಾಯ. ಸಣ್ಣ ಉಳಿತಾಯಗಳು ನಮಗೆ 8%ಗಿಂತ ಹೆಚ್ಚಾಗಿ ಬಡ್ಡಿ ತಂದುಕೊಡುತ್ತೆ. ಅದನ್ನು ನಾವು ಇವತ್ತು ಹೇಗೆ, ಎಲ್ಲಿ, ಎಷ್ಟು ಉಳಿತಾಯ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ. ಹಾಗೆ ಹೆಣ್ಮಕ್ಳಿಗೆ ಜಾಸ್ತಿ ದುಡ್ಡು ಕೊಟ್ಟು 1 ಇಯರ್ ವ್ಯಾರಂಟಿ ಒಡವೆಗಳು ತೆಗಿಯೋದಕ್ಕೆ ಆಗೋದಿಲ್ಲ ಅಲ್ವಾ? ಅಂಥವ್ರಿಗೆ ಕಡಿಮೆ ದುಡ್ಡಲ್ಲಿ ನಾನು 1 ಇಯರ್ ವ್ಯಾರಂಟಿ ಒಡವೆನ ಮಾರ್ತಾಯಿದ್ದೀನಿ. ಸೊ ವಿತ್ ಶಿಪ್ಪಿಂಗ್ ಜೊತೆಗೇ ಕಡಿಮೆ ರೇಟ್ಗೆ ನಿಮ್ಮನೆ ಬಾಗಿಲಿಗೆ ಬರುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ, ಅಲ್ಲಿ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಈಗ ಟಾಪಿಕ್ ಬರೋದಂದರೆ ದಯವಿಟ್ಟು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸ್ಕಿಪ್ ಮಾಡಿದ್ರೆ ನಾನು ಎಲ್ಲಿ ಏನು ಪಾಯಿಂಟ್ಸ್ ಹೇಳಿದ್ದೆ ಅನ್ನೋದು ಗೊತ್ತಾಗೋದಿಲ್ಲ. ಹಾಗೆ ಒಂದು ರಿಕ್ವೆಸ್ಟ್ ಕೂಡ, ದಯವಿಟ್ಟು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. 5480 ಜನ ಇದ್ದೀರಾ, ಒಂದು 10-15 ವ್ಯೂ ಅಷ್ಟೇ ಬರ್ತಾಯಿದೆ. ಸೊ ಪ್ರತಿಯೊಬ್ಬರು ಸಬ್ಸ್ಕ್ರೈಬರ್ಸ್ ಎಲ್ಲರೂ ವೀಡಿಯೋಸ್ ನೋಡಿದ್ರೆ ನನಗೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಸಣ್ಣ ಉಳಿತಾಯ ಯೋಜನೆಗಳು ನಮ್ಮ ಆಕರ್ಷಕ ಆದಾಯವನ್ನು ಒದಗಿಸುವ ಸಂದರ್ಭದಲ್ಲಿ ಸಾರ್ವಜನಿಕರಲ್ಲಿ ಉಳಿತಾಯವನ್ನು ಉತ್ತೇಜಿಸಲು ಸರ್ಕಾರವು ನೀಡುವ ಹಣಕಾಸಿನ ಸಾಧನಗಳಾಗಿವೆ. ನಾವು 10 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಬ್ಯಾಂಕಲ್ಲಿ 20 ರೂಪಾಯಿ ಆಗುತ್ತೆ. ಸೊ ಅಂಥದ್ದೇ ನಮಗೇನಾಗುತ್ತೆ, ನಮ್ಮಂಥ ಲೋ ಕ್ಲಾಸ್ ಕಡಿಮೆ ಇದಿರೋರಿಗೆ ಸ್ವಲ್ಪ ಅದು ಆಕರ್ಷಣೆ ಮಾಡುತ್ತೆ ನಮ್ಮನ್ನು. ಸೊ ನಾವು ಇವತ್ತಿಲ್ಲ 10 ಹಾಕಿದ್ರೆ 20 ಆಗುತ್ತೆ, ತಡೆಯಪ್ಪ ನಾವು ಇಂಥದ್ರಲ್ಲಿ ನಾವು ಹೂಡಿಕೆ ಮಾಡಬೇಕು ಅನ್ನೋದು ನಮಗೆ ಆದಷ್ಟು ಹೆಚ್ಚು ಇಂಟ್ರೆಸ್ಟ್ ಕೂಡ ಬರುತ್ತೆ. ಹಾಗೆ ಸುರಕ್ಷಿತ ಹೂಡಿಕೆ ಆಯ್ಕೆಗಳನ್ನು ಬಯಸುವ ವ್ಯಕ್ತಿಗಳು ಪೂರೈಸಲು ಈ ಯೋಜನೆಗಳನ್ನು ವಿನ್ಯಾಸ ಮಾಡಲಾಗಿದೆ. ಎಲ್ಲರೂ ಇವಾಗ ಏನು ಮಾಡ್ತಾರೆ ಅಂದರೆ, ಎಲ್ಲಿ ಸೇಫ್ ಇದೆ, ನಮ್ಮ ದುಡ್ಡಿಗೆ ಯಾವುದು ಸೇಫು ಯಾವುದು ಸೇಫ್ ಅಲ್ಲ ಅಂತ ತುಂಬ ಸರ್ಚ್ ಮಾಡಿ ಹಾಕ್ತಾರೆ. ಸೊ ಅಂಥವ್ರಿಗೆ ಅಂತಲೇ ಈ ಕೆಲವೊಂದು ಇದನ್ನು ಕೊಟ್ಟಿರ್ತಾರೆ. ಅದರಲ್ಲಿ ನಾವೇನಾದರೂ ಸೇವ್ ಮಾಡಿದ್ರೆ ಹಣನ 100% ಸೇಫ್ ಆಗಿರುತ್ತೆ. ಆ್ಯಂಡ್ ನಾವಿಲ್ಲ ಅಂದರೂ ಅಕಸ್ಮಾತಾಗಿ ನಾವು ಡೆತ್ ಆದರೂ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗಾದರೂ ಅದು ಬಂದು ಸೇರೋ ಥರ ಆಗುತ್ತೆ. ಈ ಯೋಜನೆಗಳು ಸಾಮಾನ್ಯ ಬ್ಯಾಂಕ್ ಉಳಿತಾಯ ಖಾತೆಗಳಿಗಿಂತ ಹೆಚ್ಚಿನ ಬಡ್ಡಿ ದರಗಳನ್ನು ನೀಡುತ್ತವೆ ಮತ್ತು ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ 80C ಅಡಿಯಲ್ಲಿ ತೆರಿಗೆ ಪ್ರಯೋಜನಗಳೊಂದಿಗೆ ಬರುತ್ತವೆ. ಇದು ದೀರ್ಘಾವಧಿ ಉಳಿತಾಯಕ್ಕೆ ಆಕರ್ಷಕವಾದ ಆಯ್ಕೆ. ಇಲ್ಲಿ ಹೂಡಿಕೆ ಮಾಡುವುದರಿಂದ 1.5 ಲಕ್ಷದವರೆಗೆ ತೆರಿಗೆ ಪ್ರಯೋಜನಗಳನ್ನು ನೀಡುತ್ತದೆ. ಇನ್ನು ಈ ಹೂಡಿಕೆ ಯೋಜನೆಗಳ ಬಗ್ಗೆ, ಸೊ ಇಲ್ಲಿ ಮಾಡೋದ್ರಿಂದ ಯಾವುದೇ ಅಷ್ಟೊಂದು ಎಫೆಕ್ಟ್ ಹೊಡೆಯೋದಿಲ್ಲ. ಆ್ಯಂಡ್ 80C ಅಡಿಯಲ್ಲಿ ತೆರಿಗೆ ಪ್ರಯೋಜನಗಳಿರುತ್ತೆ ನಮಗೆ. ಆ್ಯಂಡ್ ಆಕರ್ಷಕ ಉಳಿತಾಯ ಕೂಡ. ಆ್ಯಂಡ್ 1.5 ಲಕ್ಷವರೆಗೆ ತೆರಿಗೆ ಪ್ರಯೋಜನಗಳಿರುತ್ತೆ. ಸೊ 1.5 ಲಕ್ಷವರೆಗೆ ಯಾವುದೇ ತೆರಿಗೆ ಇರೋದಿಲ್ಲ. ಆ್ಯಂಡ್ ಸೇಫ್ ಇರುತ್ತೆ. ಆ್ಯಂಡ್ ನಾವು 1 ರೂಪಾಯಿ ಕೂಡಿ ಇಟ್ಟಿರ್ತೀವಲ್ವ, ಅದಕ್ಕೆ ಇವಾಗ ನಾವು ಮನೇಲಿ ಒಂದೇ ಸತಿ ಒಂದು ಪಿಗಿ ಬ್ಯಾಂಕಲ್ಲಿ 1 ಲಕ್ಷ ಹಾಕ್ಕೊಂಡಿದ್ದು ನಾನು ಹೋಗಿ ಹಾಕಿದ್ರೆ ಅದಕ್ಕೆ ಎಫೆಕ್ಟ್ ಹೊಡೆಯುತ್ತೆ. ಯಾಕಂದರೆ ಇಷ್ಟು ಇಲ್ಲಿಂದ ಬಂತು, ಕೂಲಿ ಮಾಡೋರಿಗೆ ಇಲ್ಲಿಂದ ಬಂತು, ಬಟ್ ನಾವು ಅವ್ರು ಕೂಡಿಕ್ಕಿದ್ದು ಗೊತ್ತಾಗೋದಿಲ್ಲ ಅವ್ರಿಗೆ. ಸೊ ನಾವು ಇದ್ದಾಗ ತೊಗೊಂಡೋಗಿ ಈ ಥರ ಬ್ಯಾಂಕ್ಗಳಲ್ಲಿ ಸೇವ್ ಮಾಡ್ತಾಯಿದ್ರೆ ಆಗ ಅದಕ್ಕೆ ಒಂದು ವ್ಯಾಲ್ಯೂ ಇರುತ್ತೆ. ಸೊ ಫಸ್ಟ್ನೇದು ಪೋಸ್ಟ್ ಆಫೀಸ್ ಉಳಿತಾಯ ಖಾತೆಯ ಆಕರ್ಷಕ ಬಡ್ಡಿ ದರವನ್ನು ನೀಡುವ ಸುರಕ್ಷಿತ ಸರ್ಕಾರಿ ಬೆಂಬಲಿತ ಉಳಿತಾಯ ಆಯ್ಕೆಯಾಗಿದೆ. ಇದು ಕನಿಷ್ಠ ಬ್ಯಾಲೆನ್ಸ್ ಅಗತ್ಯವಿಲ್ಲ ಮತ್ತು ಸೆಕ್ಷನ್ 80C ಅಡಿಯಲ್ಲಿ ತೆರಿಗೆ ಪ್ರಯೋಜನಗಳಿಲ್ಲದೆ ನಿಧಿಗಳಿಗೆ ಸುಲಭ ಪ್ರವೇಶ ಒದಗಿಸುತ್ತದೆ. ಕಡಿಮೆ ಅಪಾಯ ಹೊಂದಿಕೊಳ್ಳುವ ಮತ್ತು ವಿಶ್ವಾಸಾರ್ಹ ಉಳಿತಾಯ ಸಾಧನವನ್ನು ಬಯಸುವ ವ್ಯಕ್ತಿಗಳಿಗೆ ಈ ಖಾತೆಯು ಸೂಕ್ತವಾಗಿದೆ. ಇನ್ನು ಈ ಖಾತೆಯ ಅಡಿಯಲ್ಲಿ
4% ಬಡ್ಡಿ ದರದಲ್ಲಿ ನೀಡಲಾಗುತ್ತದೆ. ಹಾಗೆ ಈ ಖಾತೆಯನ್ನು ತೆರೆಯಲು ಕನಿಷ್ಠ ಮೊತ್ತ 500 ಇರಬೇಕಾಗುತ್ತದೆ. ಇದಕ್ಕೆ ಯಾವುದೇ ಬಡ್ಡಿ ದರ ಇರೋದಿಲ್ಲ. ಸೊ ಇದೇನಾದರೂ ನಮಗೆ ಬೇಕು ಅಂತಂದರೆ 500 ರೂಪಾಯಿ, ನಾವು ಬ್ಯಾಂಕಲ್ಲಿ 1000 ರೂಪಾಯಿ ಇಡಬೇಕು ಅಂತಾರಲ್ಲ, ಸೊ ಇಲ್ಲಿ 500 ರೂಪಾಯಿ ಮೊತ್ತ 500 ರೂಪಾಯಿ ಇಡ್ಬೋದು. ಸೊ 500 ಕೂಡ ಹಾಕ್ಕೊಂಡು ಹೋಗ್ಬೋದು, 100 ಹಾಕ್ಕೊಂಡು ಹೋಗ್ಬೋದು, 200 ಹಾಕ್ಕೊಂಡು ಹೋಗ್ಬೋದು. ಯಾವುದೇ ರೀತಿ ಇದಕ್ಕೆ ಡಿಸ್ಟ್ರಿಕ್ಷನ್ಸ್ ಜಾಸ್ತಿ ಕೊಡೋದಿಲ್ಲ. ಸೊ 4% ಬಡ್ಡಿ ಕೊಡ್ತಾರೆ. ಆ್ಯಂಡ್ ವಯಸ್ಸಾಗಿರೋರ್ಗಾದರೂ ಒಂಥರ ಬಡ್ಡಿ ಕೊಡ್ತಾರೆ, ಮಕ್ಕಳಿಗೆ ಸುಕನ್ಯಾ ಸಮೃದ್ಧಿಗೆ ಬೇರೆ ಕೊಡ್ತಾರೆ. ಸೊ ಒಂದೊಂದಕ್ಕೆ ಒಂದೊಂದು ಥರ ಬಡ್ಡಿ ಇರುತ್ತೆ, ಆರಾಮಾಗಿ ಮಾಡ್ಬೋದು ಇದನ್ನು. ರಾಷ್ಟ್ರೀಯ ಉಳಿತಾಯ ಸೇವಾ ಠೇವಣಿ. ರಾಷ್ಟ್ರೀಯ ಉಳಿತಾಯ ಸಮಯದ ಠೇವಣಿಯು ಅಂಚೆ ಕಚೇರಿಯು ನೀಡುವ ಸ್ಥಿರಾವಧಿಯ ಉಳಿತಾಯ ಯೋಜನೆಯಾಗಿದ್ದು, ಸಾಮಾನ್ಯ ಉಳಿತಾಯ ಖಾತೆಗಳಿಗೆ ಹೋಲಿಸಿದರೆ ಹೆಚ್ಚಿನ ಬಡ್ಡಿ ದರಗಳನ್ನು ಒದಗಿಸುತ್ತದೆ. ಇದು 1 ರಿಂದ 5 ವರ್ಷಗಳವರೆಗೆ ಹೊಂದಿಕೊಳ್ಳುವ ಅವಧಿಯು ಆಯ್ಕೆಗಳನ್ನು ಹೊಂದಿದೆ. ಸೆಕ್ಷನ್ 80C ಅಡಿಯಲ್ಲಿ ಖಾತರಿಯ ಆದಾಯ ಮತ್ತು ತೆರಿಗೆ ಪ್ರಯೋಜನಗಳನ್ನು ನೀಡುತ್ತದೆ. ಇದು ಸುರಕ್ಷಿತ ಹೂಡಿಕೆಯ ಆಯ್ಕೆಯಾಗಿದೆ. ಇದು 1 ವರ್ಷಕ್ಕೆ ಠೇವಣಿಗಳ ಮೇಲೆ 6.9 ಮತ್ತು 2 ವರ್ಷಗಳಲ್ಲಿ 7. 3 ವರ್ಷಗಳ ಠೇವಣಿಗಳ ಮೇಲೆ 7.1 ಮತ್ತು 5 ವರ್ಷಗಳ ಠೇವಣಿಗಳ ಮೇಲೆ 7.5 ದರದಲ್ಲಿ ಬಡ್ಡಿ ನೀಡುತ್ತದೆ. ಸೊ 1 ವರ್ಷಕ್ಕೆ ಒಂದೊಂದು ಥರ ಬಡ್ಡಿ ಕೊಟ್ಟಿರ್ತಾರೆ ಇಲ್ಲಿ. ಸೊ ಬೆಸ್ಟ್ ಬಡ್ಡಿ ಅಂತಲೇ ಹೇಳ್ಬೋದು. 1 ವರ್ಷಕ್ಕೆ, 2 ವರ್ಷಕ್ಕೆ, 5 ವರ್ಷಕ್ಕೆ, 3 ವರ್ಷಕ್ಕೆ ಒಂದೊಂದು ಥರ ಒಂದೊಂದು ಬಡ್ಡಿ ಇದೆ. ಸೊ ಆರಾಮಾಗಿ ಇದರಲ್ಲಿ ಕೂಡ ನಾವು ಸೇವಿಂಗ್ ಮಾಡ್ಬೋದು. ಆ್ಯಂಡ್ ನಮಗೆ ನಮ್ಮ ದುಡ್ಡಿಗೆ ಯಾವುದೇ ರೀತಿ ಎಫೆಕ್ಟ್ ಹೊಡೆಯೋದಿಲ್ಲ. ಆ್ಯಂಡ್ ರಾಷ್ಟ್ರೀಯ ಉಳಿತಾಯ ಮರುಕಳಿಸುವ ಠೇವಣಿ. ರಾಷ್ಟ್ರೀಯ ಉಳಿತಾಯ ಮರುಕಳಿಸುವ ಠೇವಣಿಯ ವ್ಯಕ್ತಿಗಳು ಪೂರ್ವ ನಿರ್ಧರಿತ ಅವಧಿಗೆ ಸ್ಥಿರ ಮಾಸಿಕ ಮೊತ್ತವನ್ನು ಹೂಡಿಕೆ ಮಾಡಲು ಅನುಮತಿಸುತ್ತದೆ. ಸಾಮಾನ್ಯವಾಗಿ 5 ರಿಂದ 10 ವರ್ಷಗಳವರೆಗೆ ಇದು ಆಕರ್ಷಕ ಬಡ್ಡಿದರಗಳನ್ನು ನೀಡುತ್ತದೆ. ನೀವು ಯಾವುದೇ ಅಂಚೆ ಹೂಡಿಕೆ ಅರ್ಜಿ ಹಾಕಬಹುದು. ಇದರ ಹೂಡಿಕೆ 100 ರೂಗಳಿಂದ ಆರಂಭಿಸಬಹುದು. ಆದರೆ ಗರಿಷ್ಠ ಹೂಡಿಕೆ ಯಾವುದೇ ಹೆಚ್ಚಿನ ಮಿತಿ ಇಲ್ಲ. ಜನವರಿ 1 ರಿಂದ 6.7% ಬಡ್ಡಿ ಕೂಡ ಸಿಗುತ್ತದೆ. ಸೊ ಇಲ್ಲಿ ಹೆಚ್ಚು ನಮಗೆ ಯಾವುದೇ ರೀತಿ ಲಿಮಿಟೇಷನ್ ಇರೋದಿಲ್ಲ, ಎಷ್ಟೇ ಅಮೌಂಟ್ ಹಾಕಬೇಕು ಅಂತ. 100 ರೂಪಾಯಿಯಿಂದ ಹಾಕ್ಬೋದು, ಎಷ್ಟು ಲಕ್ಷ ಆದರೂ ಹಾಕ್ಕೊಂಡು ಹೋಗ್ಬೋದು. ಇದಕ್ಕೆ ಈ ಜನವರಿ 1ನೇ ತಾರೀಕಿಂದ ಅಂದರೆ ಇವತ್ತಿನಿಂದ 6.7% ಬಡ್ಡಿ ಕೂಡ ಸಿಗುತ್ತೆ. ಹಾಗೆಯೇ 10 ವರ್ಷ, 5 ವರ್ಷ ಮಾಡ್ಬೋದು, 20 ವರ್ಷ, 25 ವರ್ಷ ಕೂಡ ಮಾಡ್ಬೋದು. ಸೊ ಇದರಲ್ಲಿ ಕೂಡ ಯಾವುದೇ ಎಫೆಕ್ಟ್ ಹೊಡೆಯೋದಿಲ್ಲ. ಆ್ಯಂಡ್ ರಾಷ್ಟ್ರೀಯ ಉಳಿತಾಯ ಮಾಸಿಕ ಆದಾಯದ ಖಾತೆ. ರಾಷ್ಟ್ರೀಯ ಉಳಿತಾಯ ಮಾಸಿಕ ಆದಾಯ ಖಾತೆಯ ಸರ್ಕಾರಿ ಬೆಂಬಲಿತ ಉಳಿತಾಯ ಯೋಜನೆಯಾಗಿದ್ದು, ಅದು ನಿಯಮಿತ ಮಾಸಿಕ ಬಡ್ಡಿ ಪಾವತಿಗಳನ್ನು ಒದಗಿಸುತ್ತದೆ. ಇದರಲ್ಲಿ ಒಂದೇ ಖಾತೆಯಲ್ಲಿ ಹೂಡಿಕೆಯ ಗರಿಷ್ಠ ಮೊತ್ತ 9 ಲಕ್ಷಗಳು. ಜಂಟಿ ಖಾತೆಯಲ್ಲಿ ಗರಿಷ್ಠ ಹೂಡಿಕೆ ಮಿತಿ 15 ಲಕ್ಷ ಇರುತ್ತದೆ. ನಾವು ಸಿಂಗಲಾಗಿ ಮಾಡ್ತೀರಂದರೆ 9 ಲಕ್ಷವರೆಗೂ ಇರುತ್ತೆ. ಆದರೆ ನಾವು ಜಂಟಿ ಫ್ಯಾಮಿಲಿ ಮೆಂಬರ್ಸ್, ಮಗಳು, ಮಗ, ಗಂಡ, ಅಪ್ಪ, ಅಮ್ಮ ಈ ಥರ ಹಾಕೋತೀವಿ ಅಂದರೆ 15 ಲಕ್ಷ ಇರುತ್ತೆ. ಸೊ ಇದು ನಮಗೆ ಒಂಥರ 9 ಲಕ್ಷ ಅಂದರೆ ಕಡಿಮೆ ದುಡ್ಡು ಅಲ್ವೇಲ್ಲ, ಇದ್ದಾಗ ಹಾಕ್ಕೊಂಡು ಹೋಗ್ತಾ ಇರ್ಬೋದು. ಬಡ್ಡಿ ಕೂಡ ಅಷ್ಟೇ ಇರುತ್ತೆ. ಆ್ಯಂಡ್ ಸಾರ್ವಜನಿಕ ಭವಿಷ್ಯ ನಿಧಿ. ಸಾರ್ವಜನಿಕ ಭವಿಷ್ಯ ನಿಧಿ ದೀರ್ಘಾವಧಿಯ ಸರ್ಕಾರ ಬೆಂಬಲಿತ ಉಳಿತಾಯ. ಆಕರ್ಷಕ ಬಡ್ಡಿ ದರಗಳು, 15 ವರ್ಷಗಳ ಕನಿಷ್ಠ ಹೂಡಿಕೆಯ ಅವಧಿ. ಇದು ಸೆಕ್ಷನ್ 80 ಅಡಿಯಲ್ಲಿ ವಿನಾಯಿತಿಗಳನ್ನು ಮತ್ತು ತೆರಿಗೆ ಮುಕ್ತ ಆದಾಯವನ್ನು ಒದಗಿಸುತ್ತದೆ. ಕನಿಷ್ಠ 500 ರೂಗಳೊಂದಿಗೆ ಹೂಡಿಕೆ ಆರಂಭಿಸಬಹುದು. ಆದರೆ ಹಣಕಾಸು ವರ್ಷದಲ್ಲಿ ಹೂಡಿಕೆಯ ಗರಿಷ್ಠ ಮೊತ್ತವು 1.5 ಲಕ್ಷ ಇರುತ್ತದೆ. ವರ್ಷಕ್ಕೆ 1.5 ಲಕ್ಷ ಅಂತ ಇರುತ್ತೆ. ತೆರಿಗೆ ಯಾವುದೇ ಇರೋದಿಲ್ಲ ಇದಕ್ಕೆ. ಆದರೆ ಹಣಕಾಸು ವರ್ಷದಲ್ಲಿ ಮಾತ್ರ 1.5 ಲಕ್ಷ ಅಂತ ಹೇಳ್ತಾ ಇದ್ದಾರೆ. ಹಿರಿಯ ನಾಗರಿಕರ ಉಳಿತಾಯ ಯೋಜನೆ ಖಾತೆ. ಅಂದರೆ ಇದು ನೋಡಿ, ಹಿರಿಯ ನಾಗರಿಕರು ಅಂದರೆ ವಯಸ್ಸಾಗಿರೋರು ಇರ್ತಾರಲ್ವ, ಅವ್ರಿಗೇ ಒಂದು ಒಳ್ಳೆ ಬೆಸ್ಟ್ ಅಂತಲೇ ಹೇಳ್ಬೋದು. 60ಕ್ಕಿಂತ ಜಾಸ್ತಿ ವಯಸ್ಸಾಗಿದೆ ಅವ್ರಿಗೆ ಅಂದರೆ ಸರ್ಕಾರ ಒಳ್ಳೆ ಇದು ಕೊಟ್ಟಿದೆ. ತ್ರೈಮಾಸಿಕ ಬಡ್ಡಿ, ಹೆಚ್ಚಿನ ಬಡ್ಡಿ, 5 ವರ್ಷಗಳ ಅವಧಿ ನೀಡುತ್ತೆ. 1000 ರೂಪಾಯಿಗಳಿಂದ ಹೂಡಿಕೆ ಮಾಡಿದ್ರೆ 30 ಲಕ್ಷವರೆಗೆ ಯೋಜನೆ 1,500 ಗಣಕದಲ್ಲಿ ಠೇವಣಿ ಮಾಡಬಹುದು ಅಂತ ಕೊಟ್ಟಿದ್ದಾರೆ. 60 ವರ್ಷದವ್ರ ಮೇಲೆ ಇದ್ದರೆ ಬಡ್ಡಿನೂ ಜಾಸ್ತಿ ಕೊಡ್ತಾರೆ. 5 ವರ್ಷಗಳಿಗೆ 1000 ರೂಪಾಯಿ ಅಂತ ಕೂಡ ಹಾಕಿದ್ರೆ ನಾವು 30 ಲಕ್ಷವರೆಗೂ ಆಗುತ್ತೆ. 5,000 ತಿಂಗಳ 1000 ಹಾಕ್ಕೊಂಡು ಹೋಗ್ತೀನಿ 5 ಲಕ್ಷಕ್ಕೆ ಅಂದರೆ ಒಳ್ಳೆ ಬಡ್ಡಿ, ತ್ರೈಮಾಸಿಕ ಬಡ್ಡಿ ಕೂಡ ಹಾಕ್ತಾರೆ. ಆ್ಯಂಡ್ 2ನೇದು ಸುಕನ್ಯಾ ಸಮೃದ್ಧಿ ಖಾತೆ. ಇದು ಎಲ್ಲರಿಗೂ ಗೊತ್ತಿರುತ್ತೆ, ಹೆಣ್ಮಕ್ಳಿಗೆ ಅಂತಲೇ ಸುಕನ್ಯಾ ಸಮೃದ್ಧಿ ಮಾಡಿಸಿರೋದು. ಸೊ ಇದರಲ್ಲಿ ಹೆಚ್ಚಿನ ಬಡ್ಡಿ, ಆಕರ್ಷಕ ಬಡ್ಡಿ. ಯಾರಾದರೂ ಮಾಡಿಸಿಲ್ಲ ಅಂದರೆ ದಯವಿಟ್ಟು ಮಾಡಿಸಿ. ಆ್ಯಂಡ್ ಇದು ತಮ್ಮ ಪೋಷಕರು ಮಕ್ಕಳ ಭವಿಷ್ಯ, ಶಿಕ್ಷಣ, ಮದುವೆಗೆ ಹೂಡಿಕೆ ಮಾಡಲು ಅನುವು ಮಾಡುತ್ತದೆ.
ಈ ಯೋಜನೆಯ ಮೂಲಕ ನೀವು 250 ರು ಹೂಡಿಕೆ ಮಾಡಬಹುದು. ಈ ಯೋಜನೆಯ ಅಡಿಯಲ್ಲಿ ಠೇವಣಿ ಮೊತ್ತ 8.2 ಬಡ್ಡಿ ಅಂತೂ ಜಾಸ್ತಿ ಇದೆ. ಇದರಲ್ಲಿ ನಮ್ಮ ಮಕ್ಕಳು ಹೆಣ್ಣು ಮಕ್ಕಳಿಗೆ ಮದುವೆಗಾಗಿರ್ಬೋದು ಆ್ಯಂಡ್ ಎಜುಕೇಷನ್ಗಾಗಿರ್ಬೋದು ಒಂದು ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಇದು 100 ರೂಪಾಯಿಂದನೂ ಇದೆ, 250 ಅಂತ ಹಾಕಿದ್ದಾರೆ ಇಲ್ಲಿ. ನಾನು ಇದ್ದಾಗ 100, 200, 300 ಆ ಥರ ಕಟ್ಕೊಂಡು ಹೋಗ್ತಾ ಇರ್ತೀನಿ. ಆ್ಯಂಡ್ ನಮ್ಮ ಹತ್ರ ಇದ್ದಾಗ ನಾವು ಎಷ್ಟು ಹಾಕೊಂಡು ಹೋದರೆ ನಮ್ಮ ಮಕ್ಕಳಿಗೆ ಅಷ್ಟೇ ಬೆಸ್ಟ್ ಇದಿರುತ್ತೆ. ಬಡ್ಡಿ ಕೂಡ ತುಂಬಾ ಚೆನ್ನಾಗಿ ಹಾಕಿ ಕೊಡ್ತಾರೆ. ಸೊ ಇದನ್ನು ಕೂಡ ನೀವು ಮಾಡಿಸ್ಬೋದು. ಯಾರೆಲ್ಲ ಮಾಡಿಸಿಲ್ಲ ದಯವಿಟ್ಟು ಮಾಡಿಸಿ, ನಿಮ್ಮ ಅಂಚೆ ಕಚೇರಿಗಳಲ್ಲಿ ಹೋಗಿ ಮಾಡಿಸಿ. ಕಿಸಾನ್ ವಿಕಾಸ್ ಪತ್ರ ಸರ್ಕಾರಿ ಬೆಂಬಲಿತ ಉಳಿತಾಯ. ಇದು ನಿಗದಿತ ಅವಧಿಯಲ್ಲಿ ಹೂಡಿಕೆ ಮಾಡಿದ ಮೊತ್ತವನ್ನು ದ್ವಿಗುಣಗೊಳಿಸುತ್ತದೆ. ಸಾಮಾನ್ಯವಾಗಿ 8 ವರ್ಷಗಳು 7 ತಿಂಗಳುಗಳು. ಇದು ಸುರಕ್ಷಿತ ಕಡಿಮೆ ಅಪಾಯದ ಹೂಡಿಕೆ. ಆಯ್ಕೆಯನ್ನು ಖಾತರಿಪಡಿಸಿದ ಆದಾಯವನ್ನು ನೀಡುತ್ತದೆ. 1000 ರೂಗಳ ಮೂಲಕ ಖಾತೆಯಲ್ಲಿ ಹೂಡಿಕೆ ಮಾಡಬಹುದು. ಇದು ವಾರ್ಷಿಕ 7.5 ಬಡ್ಡಿ ಕೊಡುತ್ತದೆ. ಕಿಸಾನ್ ವಾರ್ಷಿಕ ಅಂತ ಇರುತ್ತೆ, ಅದು ಕೂಡ ಅಷ್ಟೇ ಕಡಿಮೆ ಬಡ್ಡಿ, 7.5 ಬಡ್ಡಿ ಕೊಡುತ್ತೆ. ಬಡ್ಡಿ ಪೋಸ್ಟ್ ಆಫೀಸ್ಗಳಲ್ಲಿ ಆಲ್ಮೋಸ್ಟ್ ಎಲ್ಲನೂ 7.5 ಮೇಲೇ ಬಡ್ಡಿ ಇರುತ್ತೆ. ಸೇವಿಂಗ್ಸ್ ಮಾಡೋದ್ರಿಂದ ಯಾವುದೇ ಎಫೆಕ್ಟ್ ಇರೋದಿಲ್ಲ ಇಲ್ಲಿ. ಆ್ಯಂಡ್ ಇದು ಗೌರ್ಮೆಂಟ್ ಕೇಂದ್ರ ಸರ್ಕಾರದ್ದಾಗಿರೋದ್ರಿಂದ ನಮಗೆ ಕೂಡ ತುಂಬಾ ಒಳ್ಳೆ ಆದಾಯ ಸಿಗುತ್ತೆ. ರಾಷ್ಟ್ರೀಯ ಉಳಿತಾಯ ಪ್ರಮಾಣ ಪತ್ರವು ಸೆಕ್ಷನ್ 80C ಅಡಿಯಲ್ಲಿ ಸ್ಥಿರ ಆದಾಯ ತೆರಿಗೆ ಪ್ರಯೋಜನಗಳನ್ನು ನೀಡುವ ಸರ್ಕಾರಿ ಬೆಂಬಲಿತ ಉಳಿತಾಯ ಯೋಜನೆಯಾಗಿದೆ. 5 ಅಥವಾ 10 ವರ್ಷಗಳ ಅವಧಿಯೊಂದಿಗೆ ಇದು ಮುಕ್ತಾಯದ ಸಮಯದಲ್ಲಿ ಖಾತರಿಯ ಆದಾಯವನ್ನು ಖಾತ್ರಿಗೊಳಿಸುತ್ತದೆ. ಇದು ವಾರ್ಷಿಕ 7.7 ಬಡ್ಡಿಯನ್ನು ನೀಡುತ್ತದೆ. ಇದರಲ್ಲಿ ಹೂಡಿಕೆ ಸಾವಿರಗಳಿಂದ ಹೂಡಿಕೆ ಮಾಡಬಹುದು. ಇದು ನಾನು ಹೇಳಿರೋದೆಲ್ಲ ಇವತ್ತು ಪೋಸ್ಟ್ ಆಫೀಸ್ದೆ ಫ್ರೆಂಡ್ಸ್. ತುಂಬ ಅಂದರೆ ತುಂಬಾ ಯೂಸ್ ಆಗುತ್ತೆ. ಆ್ಯಂಡ್ ನಿಮಗೆ ನಾನು ಹೇಳಿರೋದೆಲ್ಲ 7, 8, 6, 5 ಈ ಥರ ಬಡ್ಡಿನೇ ತಿಂಗಳಿಗೆ. ತ್ರೈಮಾಸಿಕ ಬಡ್ಡಿ. ಯಾರೆಲ್ಲ 60 ವರ್ಷ ಮೇಲ್ಪಟ್ಟವ್ರು ಇರ್ತಾರೆ ಅವ್ರ ಹೆಸರಿಗೆ ನೀವು ಸೇವಿಂಗ್ಸ್ ಮಾಡ್ಬೋದು. ಆ್ಯಂಡ್ ಇವಾಗಿಂದ ನಾನು ಸೇವಿಂಗ್ಸ್ ಮಾಡಿಕ್ಕಿದ್ರೆ 60 ವರ್ಷದಲ್ಲಿ ನಾನು ಕೂತ್ಕೊಂಡು ತಿನ್ಬೋದು. ಈ ಥರ ಎಲ್ಲ ಯೋಚನೆ ಮಾಡಿ ಸೇವಿಂಗ್ಸ್ಗೆ ಅಂತಲೇ ಬೆಸ್ಟ್ ಒಂದು ಪೋಸ್ಟ್ ಆಫೀಸ್ ಸ್ಕೀಮ್ಗಳಿದ್ದಾವೆ. ಸೊ ಹೋಗಿ ಬೆಸ್ಟ್ ಪೋಸ್ಟ್ ಆಫೀಸಲ್ಲಿ ಸ್ಕೀಮ್ ಎಲ್ಲ ವಿಚಾರಿಸ್ಕೊಂಡು ದಯವಿಟ್ಟು ಸೇವಿಂಗ್ಸ್ ಮಾಡಿಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಒನ್ಸ್ ಮೋರ್ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಎಲ್ಲರೂ ಖುಷಿಯಾಗಿ ಅಂದ್ಕೊಂಡಿದ್ದ ಕೆಲಸ ಎಲ್ಲ 2025ರಲ್ಲಿ ಮುಗೀಲಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಮತ್ತೊಮ್ಮೆ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ನನ್ನ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆಯೇ ನನ್ನ ಚಾನಲಲ್ಲಿ ಯಾರೆಲ್ಲ ನನಗೆ ಇನ್ನೂ ಸಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಆ್ಯಂಡ್ ಹೆಣ್ಮಕ್ಳಿಗೆ ಅಂತಲೇ ಕಡಿಮೆ ಇದರಲ್ಲಿ ನಾನು ಸಣ್ಣದಾಗಿ ಒಂದು ನೆಕ್ಲೆಸ್ ಆಗಿರ್ಬೋದು, ಮಂಗಲ ಚೈನ್ ಆಗಿರ್ಬೋದು, ಓಲೆಗಳಾಗಿರ್ಬೋದು ಮಾಡ್ತಾಯಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಹಾಕಿ ದಯವಿಟ್ಟು ನಿಮ್ಮ ಮನೆಗೆ ಕಡಿಮೆ ದುಡ್ಡಿನೊಂದಿಗೆ ವಿತ್ ಶಿಪ್ಪಿಂಗ್ ನಾನು ಹಾಕಿ ಕಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ನಿಮಗೆ ಸಿಗ್ತೀನಿ. ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು ಆಲ್. ಬೈ.